ಸುಬ್ಬಡ ಕೆಲವನಾಗಿರುವಂಥ ಸಂದರ್ಭ ಕಲ್ಪತರು ತುಮಕೂರಿನ 3 ಅಂಕ ನೋಡುವ ಕೃಷ್ಣ ಉಡುಪಿ ತಂಡದ ಆಟಗಾರ ಒಂದು ಪ್ರದರ್ಶನ ನೀಡ್ತಾ ಇದ್ದಾರೆ. ಮುಂದಿನ ಬಾಲಕರ ಪಂದ್ಯ ಕಣ 1ರಲ್ಲಿ ಕೊಡಗು ವಿರುದ್ಧ ಧಾರವಾಡ. ಬೊಟ್ಟಿಂಗ್ ಕೆಟ್ಟಡಿ ಕೊಡಗು ವಿರುದ್ಧ ಧಾರವಾಡ. 2 ತಂಡಗಳಿಗೆ ಮೊದಲ ಕರೆ. ಕೊಡಗು ಧಾರವಾಡ ಬೇಗನೆ ಅಂಕಣ ಕಾರ್ಯ ತೆಗೆದ ತಕ್ಷಣ ಬೇಗ ಬರಬೇಕು. ಕೊಡಗು ಧಾರವಾಡ ಅಂಕಣ 1ರಲ್ಲಿ ನಡೆದಂತಹ ಪಂದ್ಯದಲ್ಲಿ ಹಾವೇರಿ ವಿರುದ್ಧ ಡಿಕೆ ಮಂಗಳೂರು ತಂಡದ ಆಟಗಾರರು ವಿಜಯಶೀಲರಾಗಿದ್ದಾರೆ. ಅಂಕಣ 4ರಲ್ಲಿ ಮುಂದಿನ ಪಂದ್ಯ ಚಿಕ್ಕಬಳ್ಳಾಪುರ ವಿರುದ್ಧ ಬಾಗಲಕೋಟೆ. 2 ತಂಡ ನಾಯಕರೇ ತಮಗೆ ಮೊದಲ ಕರೆ. ಅಂಕಣ 4ರಲ್ಲಿ ಚಿಕ್ಕಬಳ್ಳಾಪುರ ವಿರುದ್ಧ ಬಾಗಲಕೋಟೆ. ಬಾಲಕರ ಪಂದ್ಯ ಚಿಕ್ಕಬಳ್ಳಾಪುರ ಬಾಗಲಕೋಟೆ. ಬೇಗನೆ ಬರಬೇಕು. ಅಂಕಣ 3ರಲ್ಲಿ ರಾಮನಗರ ರೇಷ್ಮೆ ನಾಡು ವಿರುದ್ಧ ಕುಂದಾನಗರಿ ಬೆಳಗಾವಿ. 3-2 in favor of ಬೆಳಗಾವಿ ಕುಂದಾನಗರಿ. ಅವರೇ ಬೆಳೆ ದೋಸೆ ಉತ್ತಮವಾದಂತಹ ಟ್ಯಾಕಲ್ ಕುಂದಾನಗರಿ ಬೆಳಗಾವಿ ತಂಡದ ಆಟಗಾರರಿಂದ. ಥರ್ಡ್ ರೈಟ್, ಇಟ್ಸ್ ಎ 2 or tie. ಕೋಲಾರ ನಮ್ಮ ಪ್ರಪಂಚಕ್ಕೆ ಕೇವಲ ಚಿನ್ನವನ್ನು ಒಂದೇ ಅಲ್ಲ, ವಿವಿಧ ರೀತಿಯ ಬೆಳೆಗಳನ್ನ ಬೆಳೆದು ತನ್ನದೇ ಆದಂತಹ ಹೆಸರನ್ನ ಪಡ್ಕೊಂಡಿರುವಂತಹ ಒಂದು ನಾಡು, ಚಿನ್ನದ ನಾಡು ಕೋಲಾರ. ವಿಶೇಷವಾಗಿ ಟೊಮೆಟೊಗೆ ಹೆಸರುವಾಸಿ. ರೇಷ್ಮೆ ನಾಡು ರಾಮನಗರ ಆಡಿದಂತ ಆಟಗಾರ ಆಡದ ಮೇಲೆ ಊಟ ಮಾಡ್ಕೊಂಡು ಬೇಗ ಬರಬೇಕು. ಯಾರು ಕಂಟಿನ್ಯೂಸ್ ಮ್ಯಾಚ್ ಇರುತ್ತೆ, ಊಟಕ್ಕೂ ಹೋಗಿ ಬೇಗ ಬರಬೇಕು. ಎಲ್ಲ ಇಲ್ಲೇ ಮ್ಯಾಚ್. ಪ್ರೀ ಕ್ವಾರ್ಟರ್ ಆಡ್ಕೊಂಡು ಆಡಾದ್ಮೇಲೆ, ಆಡೋಕ್ಕಿಂತ ಮುಂಚೆ ಯಾರು ಹೋಗಬೇಡಿ. ಆಡಾದ ತಕ್ಷಣ ನೀವು ಹೋಗಿ ಊಟ ಮಾಡ್ಕೊಂಡು ಬರ್ಬೇಕು. ಈಗಾಗಲೇ ಅಂಕಣ 4ರಲ್ಲಿ ಉಡುಪಿ ಶ್ರೀಕೃಷ್ಣ ವಿರುದ್ಧ ಕಲ್ಪತರು ತುಮಕೂರು. ಉಡುಪಿ ಶ್ರೀಕೃಷ್ಣ ತಂಡದ ಆಟಗಾರರು ವಿಜಯಶೀಲರಾಗಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ಹಾಲು ಎರಡನೇ ಕರೆ ಕಣ
ಒಂದರಲ್ಲಿ ಕೊಡಗು ವಿರುದ್ಧ ಧಾರವಾಡ ಬಾಲಕರ ಪಂದ್ಯ. ಕೊಡಗು ವರ್ಸಸ್ ಧಾರವಾಡ. ಕೋಡ್ ನಂಬರ್ 1 ಫಾರ್ ಬಾಯ್ಸ್ ಸೆಕ್ಷನ್ ಮ್ಯಾಚ್. ಕೋರ್ಟ್ ಕ್ಯಾಪ್ಟನ್ ನೋಟ್, ಸೆಕೆಂಡ್ ಕಾಲ್ ಫಾರ್ ಯು. ಕೊಡಗು ಧಾರವಾಡ. ಕಣ ಒಂದರಲ್ಲಿ, ಕಣ ಎರಡರಲ್ಲಿ ಚಿಕ್ಕಬಳ್ಳಾಪುರ ಬಾಗಲಕೋಟೆ. ತಮಗಿದು ಎರಡನೇ ಕರೆ ಬಾಲಕರ ಪಂದ್ಯ. ಕಣ ಎರಡರಲ್ಲಿ ಚಿಕ್ಕಬಳ್ಳಾಪುರ ಬಾಗಲಕೋಟೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕೊಡಗು ವರ್ಸಸ್ ಧಾರವಾಡ. ಬೌಟಿಂಗ್ ಕ್ಯಾಪ್ಟನ್ ಬಿಗ್ ಟೀಮ್ ಇಮಿಡಿಯೇಟ್ಲಿ. ಕೋರ್ಟ್ ನಂಬರ್ 1 ಬಾಲಕರ ಪಂದ್ಯ ಕೊಡಗು ಧಾರವಾಡ. ತಮಗೆ ಇದು ಅಂತಿಮ ಕರೆ. ತಂಡದ ನಾಯಕರ ಆಟದ ಪ್ರಾಣಿಗೊಳಿಸಿ ಅಂಕಣಕ್ಕೆ ಅಂಕಣ ಒಂದಕ್ಕೆ ಕರೆ ತನ್ನಿ. ನೋಡಿ, ಯುವ ಕಬಡ್ಡಿ ಸೀರೀಸ್ನ ಆಯ್ಕೆ ಪ್ರಕ್ರಿಯೆಗೆ ಹೆಸರನ್ನು ನೋಂದಾಯಿಸಿಕೊಂಡಿರುವಂತ ಇನ್ನೂ ಕೆಲವು ಆಟಗಾರರು ಬರಬೇಕಾಗಿದೆ. ನೋಡಿ, ಯಾರಾದರೂ ಊಟಕ್ಕೆ ಹೋಗಿದ್ರೆ ಯುವ ಕಬಡ್ಡಿ ಸೀರೀಸ್ನ ಆಟಗಾರರು ಚಿಕ್ಕಬಳ್ಳಾಪುರ ಬಾಗಲಕೋಟೆ. ತಮಗಿದು ಅಂತಿಮ ಕರೆ. ಕಣ ಎರಡರಲ್ಲಿ ಬಾಲಕರ ವಿಭಾಗದ ಮ್ಯಾಚ್. ಚಿಕ್ಕಬಳ್ಳಾಪುರ ಬಾಗಲಕೋಟೆ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಚಿಕ್ಕಬಳ್ಳಾಪುರ ವರ್ಸಸ್ ಬಾಗಲಕೋಟ್ ಫಾರ್ ಬಾಯ್ಸ್ ಸೆಕ್ಷನ್ ಮ್ಯಾಚ್. ಬಟ್ ಕ್ಯಾಪ್ಟನ್ ಔಟ್. Bring your team immediately. Court number 2. First call for you. Court number 2, UK District versus Vijaypura for girls section match. First call for you. Vijaypura, UK District. Right match. Take ಹೋಗಿ. ವಿಜಯಪುರ ಯುಕೆ. ಆ ಮ್ಯಾಚ್ ಮುಗಿಯೋ ಬೇಗ ಬರಬೇಕು. ಬೇಗ ರೆಡಿ ಆಗಿ, ಲೇಟ್ ಮಾಡಬೇಡಿ. ಚಿಕ್ಕಬಳ್ಳಾಪುರ ಬಾಗಲಕೋಟ್ ಬೇಗ. ಇದೊಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಸತೀಶ್ ಆರಾಧ್ಯ ಸರ್ ಅವರು, ಯೋಜನಾ ಪ್ರಾಧಿಕಾರದ ಮಾಜಿ ಸದಸ್ಯರು, ಬಿಜೆಪಿ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀಯುತ ಮಾಜಿ ಅಧ್ಯಕ್ಷರು, ಯೋಜನಾ ಪ್ರಾಧಿಕಾರದ ಶ್ರೀಯುತ ಸತೀಶ್ ಆರಾಧ್ಯ ಸರ್ ಅವರಿಗೆ ನಿಮ್ಮೆಲ್ಲರ ಜೋರ ಚಪ್ಪಾಳೆಯೊಂದಿಗೆ ಈ ಒಂದು ಭವ್ಯ ವೇದಿಕೆಗೆ ಸ್ವಾಗತಿಸಿಕೊಳ್ತಾ ಇದ್ದಾರೆ. ಕ್ರೀಡಾ ಪ್ರೋತ್ಸಾಹಕರಾಗಿ, ಕ್ರೀಡಾ ಪ್ರೇಮಿಗಳಾಗಿ ನಮ್ಮ ಬಿಜೆಪಿ ಮುಖಂಡರಾಗಿರುವಂತಹ ಶ್ರೀಯುತ ಸತೀಶ್ ಆರಾಧ್ಯ ಸರ್ ಅವರಿಗೆ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ಅವರ ಜೊತೆಲಿ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಲಕ್ಷ್ಮೀಕಾಂತ್ ಗೌಡ್ರು ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪರವಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ, ವಿಶೇಷವಾಗಿ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಅವರು ಸಹ ಬಂದು ನಮ್ಮ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಪ್ರಭು ಸರ್ ಅವರ ಜೊತೆಯಲ್ಲಿ ನಿಂತು ಸಲಹೆ ಸೂಚನೆಯನ್ನು ನೀಡುತ್ತಾ ಮಾರ್ಗದರ್ಶಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಸನ್ಮಾನ್ಯ ಶ್ರೀಯುತ BC ರಮೇಶ್ ಸರ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಶ್ರೀಯುತ BC ಸುರೇಶ್ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ K ಗೌರಿ ಸರ್ ಅವರು, ಮಾಜಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ S ಮುನ್ರಾಜ್ ಸರ್ ಅವರು, ಸಂಘಟನಾ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಶ್ರೀಧರ್ ನಾಯ್ಕ ಸರ್, ವಿಜಯಪುರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ರಮೇಶ್ ಪಾಟೀಲ್ ಸರ್ ಅವರು, ಬೆಳಗಾವಿ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹಾಲಪ್ಪ ಹುಕ್ಕೇರಿ ಸರ್ ಅವರು, ಹಾಗೆ ನಮ್ಮ ಭೂಷಣ್ ಸರ್ ಅವರು, ಅದೇ ರೀತಿ ಎಲ್ಲ ನಮ್ಮ ಮುಖ್ಯ ಅತಿಥಿಗಳು ಈಗಾಗಲೇ ಈ ಬಗ್ಗೆ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಕೋಲಾರದ ಕಬಡ್ಡಿ ಇತಿಹಾಸದಲ್ಲಿ ಇದೇ ಪ್ರಪ್ರಥಮ ಬಾರಿಗೆ ಒಂದು ಸುಂದರವಾದಂತಹ ಕಬಡ್ಡಿ ಪಂದ್ಯ ಆಯೋಜನೆಗೊಂಡಿದೆ.
ಎಸ್, ಅಂಕಣ 2 ಮತ್ತು 3ರಲ್ಲಿ ಈಗಾಗಲೇ ಪಂದ್ಯ ನಡೀತಾ ಇದೆ. ಒಂದ್ ಕಡೆ ಚಾಮುಂಡೇಶ್ವರಿ ಮೈಸೂರು ವಿರುದ್ಧ ಕುಂದನಗರಿ ಬೆಳಗಾವಿ, ಹಾಗೆ ಅಂಕಣ 3ರಲ್ಲಿ ಕೊಡಗು ಕೊಡಗು ಧಾರವಾಡ ಕರೀತಾ ಇದ್ದಾರೆ ನೋಡಿ ಕಾರ್ಯದರ್ಶಿಗಳು. ಕೋಚ್ ಕ್ಯಾಪ್ಟನ್ ಇಬ್ರು ಕರೀತಾ ಇದ್ದಾರೆ ನೋಡಿ. ಬೇಗ ಬನ್ನಿ, ಕಾರ್ಯದರ್ಶಿಗಳು ಕರೀತಾ ಇದ್ದಾರೆ, ಬೇಗ ಬನ್ನಿ. ಕೋಚ್ ನಿಮ್ಗೆ 10 ನಿಮಿಷ ಕಡಿಮೆ ಮಾಡಕ್ಕೆ ಹೇಳ್ತಿದ್ದಾರೆ. ಎಸ್, ಬೋನಸ್ ಮ್ಯಾಚದಲ್ಲಿ 10 ಪಾಯಿಂಟ್ ಸೂಪರ್ ರೈಡ್. ಮುಂದಿನ ಪಂದ್ಯ ಕಣ 3ರಲ್ಲಿ ಬಾಲಕರ ಪಂದ್ಯ ವಿಜಯಪುರ ವಿರುದ್ಧ UK ಡಿಸ್ಟಿಕ್ ತಂಡದ ನಾಯಕರೇ ಆಟಗಾರ ಅಣಿಗೊಳಿಸಿ ತಮಗಿದು ಮೊದಲ ಕರೆ. ಚಿಕ್ಕಬಳ್ಳಾಪುರ ಬಾಗಲಕೋಟ್ ತಮಗೆ ಆಲ್ರೆಡಿ ಅಂತಿಮ ಕರೆ ಕೊಟ್ಟಾಗಿದೆ. ಕಣ 4ರಲ್ಲಿ ಬೇಗ ಬರಬೇಕು. ಚಿಕ್ಕಬಳ್ಳಾಪುರ ಬಾಗಲಕೋಟೆ ಧಾರವಾಡ ಕೊಡಗು ತಮಗಿದು ಅಂತಿಮ ಕರೆ. ನೀವು ಇನ್ನೂ ವಾರ್ಮ್ ಅಪ್ ಮಾಡ್ತಿದ್ರೆ 10 ನಿಮಿಷ ಕಡಿಮೆ ಮಾಡ್ತೀವಿ. ಕೊಡಗು ಧಾರವಾಡ 3ರಲ್ಲಿ 79 ಇನ್ ಫೇವರ್ ಆಫ್ ಬೆಳಗಾವಿ. ನೈಟ್ ಇಲ್ಲಾಂದ್ರೆ ಕಂಟಿನ್ಯೂ ಕಂಡು ಆಡ್ಬೇಕಾಗ್ತದೆ. ನೀವು ಹಿಂಗೆ ಲೇಟ್ ಮಾಡಿದ್ರೆ, ನೀವು ವಾರ್ಮ್ ಅಪ್ ಮಾಡ್ಕೊಂಡಿದ್ರೆ ಸಂಜೆ ನಿಮ್ಗೆ ಚಿಕ್ಕಬಳ್ಳಾಪುರ ಕೋಚ್, ಬಾಗಲಕೋಟೆ ಕೋಚ್, ಕೊಡಗು ಧಾರವಾಡ ಕೋಚ್. ಯಾರು ಟೀಮು ಬರೀ 5 ನಿಮಿಷ ಕಮ್ಮಿ ಮಾಡ್ರಿ ಇವ್ರಿಗೆ. ಯಾವ್ದು ಟೀಮು? ಕೊಡಗು 5 ನಿಮಿಷ ಕಮ್ಮಿ ಆಡಿ ಹೋಗಿ. ಅದೇನೆ ಬನ್ರಿ, ಕಟ್ಕಾಲ್ ಕೊಟ್ಟು ನೀವು ಯಾರು ಮಾಡ್ತಾ ಇದ್ದೀರಾ? ಬರ್ರಿ ಧಾರವಾಡ ಬರ್ರಿ. ಯಾರಿಗೆ ಕೋಚ್ ಇಲ್ಲಿ ಬರ್ರಿ, ಕೋಚ್ ಬರ್ರಿ, ಬಾಯಿಲಿಂದೆ ಇದನ್ನ ಇನ್ವೈಟ್ ಮಾಡ್ಬೇಕಾ? ಒಂದ್ಸತಿ ಕೊಟ್ರ ಆಗಲ್ವಾ? ಗೊತ್ತಾಗಲ್ವಾ? ಡಿಸಿಪ್ಲಿನ್ ಕಲಿಯಲ್ವಾ? ತಕ್ಷಣ ಬರಬೇಕು.
ಇಲ್ಲಿ ಬನ್ನಿ ಹಲೋ ಚೆಕ್. ಇಲ್ಲಿ ಬನ್ನಿ ದಾವಣಗೆರೆ ಬಂದು ನೋಡಿ ಸರ್. ಬಾಗಲಕೋಟೆ ಕೋಚ್, ಹಲೋ ಬಾಗಲಕೋಟೆ. ಸರ್, ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು, ಬಿಜೆಪಿ ಪ್ರಭಾವ ಮುಖಂಡರು, ಸಮಾಜ ಸೇವಕರು, ಸನ್ಮಾನ್ಯ ಶ್ರೀಯುತ ಸತೀಶ್ ಆರಾಧ್ಯ ಸರ್ ಅವರನ್ನ ನಿಮ್ಮೆಲ್ಲರ ಜೋರ ಚಪ್ಪಾಳೆಯೊಂದಿಗೆ ಶ್ರೀಯುತ ಸತೀಶ್ ಆರಾಧ್ಯರವರು ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ, ಬಿಜೆಪಿ ಮುಖಂಡರಾಗಿ, ವಿಶೇಷವಾಗಿ ಒಂದು ಕೋಲಾರಮ್ಮ ಕಬಡ್ಡಿ ಉತ್ಸವದ ಕಾರ್ಯಕ್ರಮಕ್ಕೆ ಕ್ರೀಡಾ ಪ್ರೋತ್ಸಾಹಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಕೋಲಾರಮ್ಮ ಕಬಡ್ಡಿ ಉತ್ಸವದ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ರಾಷ್ಟ್ರೀಯ ಕಬಡ್ಡಿ ಆಟಗಾರರಾಗಿರುವಂತಹ ಶ್ರೀಯುತ ಪ್ರಭು ಸರ್ ಅವರು ಎಲ್ಲ ಅತಿಥಿಗಳನ್ನು ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸಿ ಅವರನ್ನ ಪರಿಚಯದೊಂದಿಗೆ ಈ ಕಾರ್ಯಕ್ರಮದ ಒಂದು ಯಶಸ್ಸಿಗೆ ಎಲ್ಲ ಅತಿಥಿಗಳನ್ನು ಸಹ ಆಹ್ವಾನಿಸಿದ್ದಾರೆ. ಪ್ರಮುಖರಾಗಿ ಶ್ರೀಯುತ ಶ್ರೀನಿವಾಸ್ ರವರು, ಹಾಗೆ ಎಲ್ಲ ನಮ್ಮ ಆಯೋಜಕರ ಪರವಾಗಿ ಶ್ರೀಯುತ ಸತೀಶ್ ಆರಾಧ್ಯರವರು, ಬಿಜೆಪಿ ಮುಖಂಡರಾಗಿ, ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾಗಿ, ಸಮಾಜ ಸೇವಕರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಒಂದ್ ಕಡೆ ವಿದ್ಯಾಕಾಶಿ ಅಂತಾನೆ ಪ್ರಖ್ಯಾತಿಯನ್ನು ಹೊಂದಿರುವಂತಹ ಧಾರವಾಡ ವರ್ಸಸ್ ಕೊಡಗಿನ ಕಾವೇರಿಯ ಉಗಮ ಸ್ಥಾನ, ಇಡೀ ಕರುನಾಡಿಗೆ ನೀರನ್ನ ಕೊಟ್ಟಂತಹ ನಾಡು ನಮ್ಮ ಕೊಡಗಿನ ಕಾವೇರಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಶ್ರೀಯುತ ಸತೀಶ್ ಆರಾಧ್ಯ ಸರ್